ಸಿಎಂ ತವರು ಕ್ಷೇತ್ರದಲ್ಲೇ ಬಹಿಷ್ಕಾರ. ಬಡ ಕುಟುಂಬಕ್ಕೆ ಬಹಿಷ್ಕಾರದ ಬರೆ. ತಮ್ಮೊಂದಿಗೆ ಯಾರು ಸೇರ್ತಿಲ್ಲ ಅನ್ನೋ ಬೇಸರ, ನಿತ್ಯ ನೋವಿನಲ್ಲಿಯೇ ದಿನ ದೂಡ್ತಿರೋ ಕುಟುಂಬ. ಇವರೊಂದಿಗೆ ಗ್ರಾಮಸ್ಥರು ಯಾರಾದರೂ ಮಾತನಾಡಿದ್ರೆ ಅಂತವರಿಗೆ 5,000ದ ಬರೆ. ಇಂಥದ್ದೊಂದು ಸಾಮಾಜಿಕ ಬಹಿಷ್ಕಾರ ಇನ್ನೂ ಜೀವಂತವಾಗಿರೋದು ಸಿಎಂ ತವರು ಕ್ಷೇತ್ರದಲ್ಲಿ. ಯಜಮಾನನ ಮಾತು ಕೇಳದ್ದಕ್ಕೆ ಬಹಿಷ್ಕಾರ. 4 ವರ್ಷಗಳಿಂದ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದೆ ಕುಟುಂಬ. 5G ಯುಗದಲ್ಲಿ ಸಮಾಜ ಶರವೇಗದಲ್ಲಿ ಮುಂದುವರಿದಿದೆ. ಆಧುನಿಕ ಜೀವನ ಶೈಲಿಗೆ ಜನ ಒಗ್ಗಿಕೊಳ್ತಿದ್ದಾರೆ. ಆದರೆ ಮೈಸೂರು ಜಿಲ್ಲೆಯ ಸಿದ್ದರಾಮಯ್ಯನಹುಂಡಿ ಪಕ್ಕದ ಗ್ರಾಮ ಶ್ರೀನಿವಾಸಪುರದಲ್ಲಿ ಯಜಮಾನಿಕೆ ಇನ್ನೂ ಜೀವಂತವಾಗಿದೆ. ಅಂದಹಾಗೆ 4 ವರ್ಷಗಳ ಹಿಂದೆ ರಂಗನಾಥಪುರದ ಗ್ರಾಮದ ಪ್ರಮೋದ್ ಹಾಗೂ ಸುರೇಶ್ ನಡುವೆ ಗಲಾಟೆ ನಡೆದಿತ್ತು. ನಂತರ ನ್ಯಾಯ ಪಂಚಾಯಿತಿ ವೇಳೆ ಪ್ರಮೋದ್ಗೆ 25,000, ಸುರೇಶ್ಗೆ 15,000 ದಂಡ ಹಾಕಲಾಗಿದೆ. ನಾವು ಇಲ್ಲಿ ನಮ್ಮ ತಂದೆಯವರು ಕೂಡ 16 ವರ್ಷ ಯಜಮಾನ್ತನ ಆಳಿ ಸ್ವಾಮಿ. ನಮ್ಮ ತಂದೆಯವರು ಈಗ ರೀಸೆಂಟಾಗಿ 7 ತಿಂಗಳಾಯ್ತು ಸ್ವಾಮಿ ತೀರೋಗಿ. ನಮ್ಮ ತಂದೆಯವರು ಇತ್ತಳಿಂದ ಇದೇ ವಾದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಂಗಾರು ನಮ್ಮ ನ್ಯಾಯ ಸಿಕ್ಕಿಲ್ಲ ಸ್ವಾಮಿ. ಸಿದ್ದರಾಮಯ್ಯನ ಹತ್ರ ಹೋಗಿ ಬೆಂಗಳೂರು ಹೋಗೆಲ್ಲ ಹೇಳಿದ್ದೀವಿ. ಅವರು ನಮ್ಮ ಬಗೆಹರಿಸಿಲ್ಲ. ಇದೇ ಅಂದ್ರೆ ಬಂದರು ಊರಿಗೆಲ್ಲ. ನಮಗೂ ನಮ್ಮ ತಂದೆಯವ್ರಿಗೂ ಯಾರೋ ಆಕಸ್ಮಿಕ ಗಲಾಟೆಗೆ ಸ್ವಾಮಿ ಇದೇ ರೀತಿ ನಮ್ಮ ಅಕ್ಕನ ಮದುವೆ ಮಾಡಿ ನಾವು ಚಿಕ್ಕದೊಡ್ಡಪ್ಪನ ಮಕ್ಕಳು ಅವ್ರವ್ರಿಗೆ ಆಗದೋದಕ್ಕೆ ನಮ್ಮ ಅಕ್ಕನ ಮದುವೆಗೆ ಶಿವಣ್ಣನವರ ಕರೆದಿರೋದಕ್ಕೆ ಇಲ್ಲಿಯವ್ರು ಹೋಗಿ ನಾವನ್ನ ಯಾಕೆ ಮದುವೆ ಕರೆದಿದ್ರೆ ನೀವು ಅಂತೇಳಿ ನಮ್ಮ ಮದುವೆ ಕರೆದಿರೋದಕ್ಕೋಸ್ಕರ ಬಂದು ಊರಲ್ಲಿ ನಮ್ಮ ತಂದೆಗೆ ನಮಗೆಲ್ಲ ಹೊಡೆದು ಗಲಾಟೆ ಮಾಡಿ ಆಗ ತಮಗೆ ಅನ್ಯಾಯವಾಗಿದೆ, ದಂಡ ಕಟ್ಟಲ್ಲ ಅಂತ ಸುರೇಶ್ ಹೇಳಿದ್ದಕ್ಕೆ ಪಂಚಾಯಿತಿ ಯಜಮಾನರು ತಪ್ಪು ಕಾಣಿಕೆ ಕಟ್ಟುವವರೆಗೂ ತಮ್ಮ ಕುಲಕ್ಕೆ ಸೇರಿಸಲ್ಲ ಎಂದು ಬಹಿಷ್ಕಾರ ಹಾಕಿದ್ರಂತೆ. ಚಿಕ್ಕಂಡಯ್ಯ, ಬಸವಯ್ಯ, ಮಹಾದೇವು, ಮೋಟ ಮಹಾದೇವು, ಬೊಮ್ಮಾಯಿ ಅವರಿಂದ ಬಹಿಷ್ಕಾರ ಹಾಕಿರೋ ಆರೋಪ ಕೇಳಿ ಬಂದಿದೆ. ನೊಂದ ಕುಟುಂಬದ ಹಬ್ಬ, ಸಾವು, ನೋವು ಯಾವುದರಲ್ಲೂ ಊರಿನವರು ಭಾಗವಹಿಸಿಲ್ಲ. ಅಷ್ಟೇ ಅಲ್ಲ, ಪತಿ ಹಾಗೂ ಮಗ ತೀರಿಕೊಂಡಾಗಲೂ ಯಾರೂ ಸಹಾಯಕ್ಕೆ ಬಂದಿಲ್ಲ. ಒಂದು ವೇಳೆ ಯಾರಾದರೂ ನೆರವಿಗೆ ಬಂದರೆ ಅಂಥವರಿಗೆ 5,000 ದಂಡ ಬೀಳುತ್ತೆ. ಅವ್ರು ಮಾತಾಡ್ಸ್ರೆ 5,000 ತಪ್ಪು ಅಂತ ಹಿಂಗೆ ಮಾತಾಡ್ಕೊಂಡು ಹಿಂಗೆ ಕಟ್ ಮಾಡ್ಕೊಂತಾರೆ. ಅದಕ್ಕೆ ಹೇಳಿ ಎಲ್ಲನೂ ಆಗಿ ಸಾಕಾಗಿ ಈಗ ನಿಮಗೆ ಕೊಟ್ಟಿರೋದು. ಕಷ್ಟ ಅನುಭವಿಸಿಕಪ್ಪ, ಯಾರಿಗೂ ಹೇಳ್ಕೊಳಂಗಿಲ್ಲ ನಾವು. ನಮ್ಮ ಕಷ್ಟನ ಒಬ್ರ ಮನೆ ತಗೋ ಹೋಗಂಗಿಲ್ಲ, ಒಬ್ರು ಮಠ ತಗೋ ಹೋಗಂಗಿಲ್ಲ, ಒಬ್ರು ಏನು ನಾವು ಕೇಳಂಗಿಲ್ಲ. ನಮ್ಮ ಮನೇಲಿ ಇದ್ರೆ ಉಣ್ಬೇಕು, ಇಲ್ದಿರ ಬಿದ್ದಿರಬೇಕು. ಇಂಥ ಪರಿಸ್ಥಿತಿ ನಮ್ಗಾಗದ. ಅದಕ್ಕೆ ನಿಮ್ಮ ದಂಡ ಬಂದು ನಮ್ಗೆ ಇದನ್ನೇ ಕೊಡಿಸಿ ಅಂತ ಕೇಳ್ತಾ ಇರೋದು. ಸಿದ್ದರಾಮಯ್ಯನ ದಂಡ್ಕಂಟು ಹೋಗಿ ಬಂದೀವಿ. ಅವರು ಏನು ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಮಗನಿಗೂ ಹೇಳೋದ, ಅವನು ಏನು ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಮುಖಂಡಾಗಿರೋ ಅವನು ನಾನು 15,000 ಸಾಲ ಕೊಡ್ತೀನಿ, ಸಾಲ ಕಟ್ಟಿ ಅಲ್ಲಿ ನ್ಯಾಯ ಕಟ್ಬಿಡು, ನೀ ಸೇರ್ಕೊಳಕ ತಿಥಿ ಮಾಡಿ ಸಾವು ಮಾಡಿ 15,000 ಎಲ್ಲಿ ಸಾಲ ತೀರ್ಸೋನು ಹೇಳಿ ನೀವೇ. ತಮಗಾಗಿರೋ ಅನ್ಯಾಯದ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ತಹಶೀಲ್ದಾರ್ಗೆ ದೂರು ನೀಡಲಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಮಗ ಯತೀಂದ್ರ ಬಳಿಯೂ ಕಷ್ಟ ತೋಡಿಕೊಂಡಿದ್ದಾರಂತೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವ ಸಿಎಂ ಸಿದ್ದರಾಮಯ್ಯ ಕೂಡಲೇ ನೊಂದ ಕುಟುಂಬದ ಸಮಸ್ಯೆಯನ್ನ ಪರಿಹರಿಸಬೇಕಾಗಿದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. 4 ವರ್ಷದ ಹಿಂದೆ ರಂಗನಾಥಪುರ ಗ್ರಾಮದ ಪ್ರಮೋದ್ ಹಾಗೂ ಸುರೇಶ್ ನಡುವೆ ಗಲಾಟೆ ನಡೆಯುತ್ತೆ. ನ್ಯಾಯ ಪಂಚಾಯಿತಿ ಆಗುತ್ತೆ. ಪ್ರಮೋದ್ಗೆ 25,000, ಸುರೇಶ್ಗೆ 15,000 ದಂಡ ಹಾಕಲಾಗಿತ್ತು. ಆಗ ತಮಗೆ ಅನ್ಯಾಯ ಆಗಿದೆ, ದಂಡ ಕಟ್ಟಲ್ಲ ಅಂತ ಸುರೇಶ್ ಹೇಳಿದ್ದಕ್ಕೆ ಪಂಚಾಯಿತಿ ಯಜಮಾನರು ತಪ್ಪು ಕಾಣಿಕೆ ಕಟ್ಟುವವರೆಗೆ ತಮ್ಮ ಕುಲಕ್ಕೆ ಸೇರಿಸಲ್ಲ ಅಂತ ಬಹಿಷ್ಕಾರ ಹಾಕಿದ್ರಂತೆ. ಕುಲಕ್ಕೆ ಸೇರಿಸಲ್ಲ ಅಂತ ಬಹಿಷ್ಕಾರ ಹಾಕೋದಕ್ಕೆ ಇವನು ಯಾರು ಬಹಿಷ್ಕಾರಕ್ಕೆ ಈಗ ಫಸ್ಟ್ ಆಫ್ ಆಲ್ ಬಹಿಷ್ಕಾರ ಹೆಂಗ್ರಿ ಹಾಕ್ತೀರಿ ನೀವು ಯಾರು ಕುಲಕ್ಕೆ? ನೀನು ಯಾವ ಕುಲವಯ್ಯ? ನೀನು ನಮ್ಮ ಕುಲಕ್ಕೆ ಸೇರಿಸಲ್ಲ ಅಂತ ಹೇಳಕ್ಕೆ ನೀನು ಯಾರಯ್ಯ? ನೀನು ಕುಲದ ದೇವರ? 15,000 ಕಟ್ಟಕ್ಕಾಗ್ತಿಲ್ಲ, ಕಷ್ಟ ಇದೆ, ಆಯ್ತಪ್ಪ, ನಿಮಗೊಂದು ಅರ್ಥ. ಆಮೇಲೆ 25,000, 15,000 ನೀವು ಅದೆಲ್ಲ ಮಾಡೋಕ್ಕಾಗತ್ತೆ ನಿಮಗೆ? ಹಾಗೆ ನಿಮಗೆ ದಂಡ ಕಟ್ಟಿಸ್ಕೋಬೇಕಿದ್ರೆ 1,000 ರೂಪಾಯಿ ಮತ್ತು 500 ರೂಪಾಯಿ ಕಟ್ಟಿಸ್ಬೇಕಾಗಿತ್ತು. ನಾವು ಮಾಡ್ತಾ ಇದ್ವಿ ಏನಾದರೂ. ಈಗಲೂ ನಮಗೇನು ಕಷ್ಟ ಅಲ್ಲ 15,000 ಕಟ್ಟಿಸ್ಕೊಡೋದಕ್ಕೆ. ಬಟ್ ಅದಲ್ಲ, ಅದು ತಪ್ಪದು. ಎಲ್ಲಿ ಹೋಗುತ್ತೆ ಅದು 25,000 ಮತ್ತು 15,000 ಗೌರ್ಮೆಂಟ್ಗೆ? ಹಂಗಿದೆಯಾ? ಗೌರ್ಮೆಂಟಲ್ಲಿ ಹಂಗೆ ಸಿಸ್ಟಮ್ ಇದೆಯೇನ್ರಿ? ಹಂಗೆ ಸಿಸ್ಟಮ್ ಇದೆಯಾ? 25,000 ದಂಡ ಕಟ್ಟಿದ್ರೆ 15,000 ನನಗೆ ಗೊತ್ತಿಲ್ಲಪ್ಪ. ಕೋರ್ಟ್ ಕೊಡುತ್ತೆ, ಇಷ್ಟಪ್ಪ ಅಂತೇಳಿ ಕೊಡುತ್ತೆ. ಆಮೇಲೆ ಇಂಥದ್ದು ಬಂದರೆ ಒಂದು 25 ರೂಪಾಯಿ ಕಟ್ಟು ಹೋಗು ಅಂತ. ಅದೊಂದು ತಪ್ಪು ಕಾಣಿಕೆ ಅಂತ ಹೇಳಿದಾಗೆ. ದೇವರಿಗೆ ತಪ್ಪು ಕಾಣಿಕೆ ಹಾಕೋರು ಹೋಗ್ತಾರೆ, ಲಕ್ಷಣ ಹಾಕಬೇಕು ಅಂತಿದೆಯಾ?
2 ರೂಪಾಯಿ ಹಾಕಿದ್ರೆ ನಡೆಯುತ್ತೆ, 1 ರೂಪಾಯಿ ಹಾಕಿದ್ರೆ ನಡೆಯುತ್ತೆ. ನನಗೆ ಇಲ್ಲಿ ಕೇಳ್ತಿರೋದು, ಆ ಕುಲದವನೇ ನನ್ನ ಕುಲಕ್ಕೆ ಏನು ಒಂದು ವೇಳೆ ನೋಡಿ, ಆಮೇಲೆ ಒಂದು ವೇಳೆ ಯಾರು ನೆರವಿಗೆ ಬಂದರೆ ಅಂಥವ್ರಿಗೆ 5,000 ದಂಡ ಬೀಳುತ್ತೆ. ಯಾರು ಇಲ್ಲಿ ಆಳ್ತಾ ಇರೋದು? ಯಾರು ಆಳ್ತಾ ಇರೋದು? ಚಿಕ್ಕಂಡಯ್ಯ, ಬಸವಯ್ಯ, ಮಹದೇವು, ಮೋಟ ಮಹದೇವಯ್ಯ, ಮಹದೇವು ಬೊಮ್ಮಾಯಿ ಅವರಿಂದ ಬಹಿಷ್ಕಾರ ಹಾಕಿರೋ ಆರೋಪ ಕೇಳಿದಿದೆ. ಹಬ್ಬ ಸಾವು ಯಾವುದರಲ್ಲೂ ಕೂಡ ಇವರು ಭಾಗಿಯಾಗಿಲ್ಲ. ಅಷ್ಟೇ ಅಲ್ಲ, ಪತಿ ಹಾಗೂ ಮಗ ತೀರಿಕೊಂಡಾಗಲೂ ಯಾರೂ ಸಹಾಯಕ್ಕೆ ಬಂದಿಲ್ಲ. ಆ ಹೆಣವನ್ನು ಮಾರಬೇಕಿತ್ತು, ಆ ಯಜಮಾನರುಗಳೆಲ್ಲ ಸೇರಿ ತಿನ್ನಬೇಕಿತ್ತು. ನೀವು ಕೂತ್ಕೊಂಡು ಯಜಮಾನರುಗಳ ಬಹಿಷ್ಕಾರ ಹಾಕಿಬಿಟ್ಟು ಗಂಡ ಸತ್ತಾಗ, ಆಮೇಲೆ ಯಾರು ಮಗ ತೀರಿಕೊಂಡಾಗ ಯಾರೂ ಸಹಾಯಕ್ಕೆ ಬಂದಿಲ್ಲ. ನಿಮ್ಮ 15,000 ನಿಮ್ಮ ಹೆಣದ ಮೇಲೆ ಇಡಲಿಕ್ಕೆ ಎಂಥ ಕೋಪ ಬರ್ತಾ ಇದೆ ನನಗೆ ಅಂತಂದರೆ, ಏನು ಈ ಚಿಕ್ಕಂಡಯ್ಯ, ಬಸವಯ್ಯ, ಮಹಾದೇವ್, ಮೋಟ ಮಹದೇವ, ಮಹಾದೇವ್ ಬೊಮ್ಮಾಯಿ ಇವರೆಲ್ಲ 1,000 ವರ್ಷ ಬದುಕ್ತಾರಾ? ಜೈಲಲ್ಲಿ ಇಷ್ಟು ಶಿಕ್ಷೆ ಆಗೋದಿಲ್ಲಲ್ರಿ, 4 ವರ್ಷ ಆಯಿತು. ಬಹಿಷ್ಕಾರ ಹಾಕಿದ್ರಲ್ಲ 4 ವರ್ಷ, ಇನ್ನಾದರೂ ತೆಗಿಬೋದಲ್ಲ. ಶಿಕ್ಷೆ ಅನುಭವಿಸಿದ್ರಲ್ಲ, ದುಡ್ಡೇ ಕಟ್ಟಬೇಕು ಅಂತಿದ್ಯಾ? ಯಾರಪ್ಪ ಇಲ್ಲಿ ನೋಡ್ಕೋತಾ ಇರೋವರು? ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಅದು. ನನಗೆ ಅರ್ಥ ಆಗುತ್ತೆ ಸಿದ್ದರಾಮಯ್ಯನವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ, ನನಗೆ ಅರ್ಥ ಆಗುತ್ತೆ. ಯಾಕಂದರೆ ಅವ್ರಿಗೂ ಒಂದು ಹಿನ್ನೆಲೆ ಇದೆ. ಕುರುಬ ದೊಡ್ಡ ಜಾತಿಯವ್ರಿಗೆ ಹೆಂಗಾಗ್ಬಿಡ್ತದೆ, ಇವನು ಯಾರು ಹೇಳೋಕ್ಕೆ, ಹಂಗೆ ನಡೀತದೆ ಸರ್. ನಿಮ್ಗೆ ಗೊತ್ತಿಲ್ಲ, ನಮ್ಮ ಸಮಾಜ ಇದೆಯಲ್ಲ, ಆ ಭಗವಂತ ಮಾಡಿದ ಸಮಾಜಕ್ಕೂ ಈ ಭೂಮಿ ಮೇಲೆ ಹುಟ್ಟಿದಂಥ ಮನುಷ್ಯರು ಮಾಡಿದ ಸಮಾಜಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೂರ್ಯ ಡೈರೆಕ್ಟಾಗಿ ಬಡವನ ಮನೆಗೂ, ದಲಿತನ ಮನೆಗೂ, ಬ್ರಾಹ್ಮಣನ ಮನೆಗೂ, ಮುಸ್ಲಿಮನ ಮನೆಗೂ, ಕ್ರಿಶ್ಚನ್ನ ಮನೆಗೂ ಒಂದೇ ಸಲಕ್ಕೆ ಬೀಳದೇ ಇದ್ದಿದ್ರೆ ಈ ಭೂಮಿ ಮೇಲೆ ಹುಟ್ಟಿದಂಥ ಮನುಷ್ಯ ಅನ್ನುವಂಥ ವಿಷಜಂತು ಅದನ್ನೂ ಬೇಕಿದ್ರೆ ಅಡ್ಡ ಕಟ್ಟಿಬಿಡ್ತಾ ಇದ್ರು ಆಕಾಶಕ್ಕೆ. ಜಮೀನಿನ ಹೊರತಾಗಿ ನದಿಯಲ್ಲಿ ನೀರು ಹರಿಯದೇ ಇದ್ದಿದ್ರೆ ಈ ಕಚ್ಚರ ಭೂಮಿಯಲ್ಲಿ ಹುಟ್ಟಿದಂಥ ಕೆಲವು ಮನುಷ್ಯರಿದ್ದಾರಲ್ಲ, ಸಮಾಜಕ್ಕೆ ಕೆಟ್ಟ ಪರಂಪರೆಗೆ ನಾಂದಿ ಹಾಡ್ದಂಥವ್ರು, ಅವರು ಅದನ್ನು ಬಿಡ್ತಾ ಇರಲಿಲ್ಲ. ಅದಕ್ಕೆ ಪಂಚಭೂತಗಳು ಅಂತ ಹೇಳೋದು. ಗೊತ್ತಾಯ್ತು ನಿಮಗೆ? ಪಂಚಭೂತಗಳು ಅಂತಂದರೆ ಗಾಳಿ, ಅದು ಇಲ್ಲ ಇದು ದಲಿತನ ಮನೆ ನಾನು ಹೋಗಲ್ಲ ಅನ್ನತ್ತಾ ಕಿಟಕಿ ಒಳಗಿಂದ ಅನ್ನಲ್ಲ. ಅದಕ್ಕೆ ದೇವರಿಗೆಲ್ಲರೂ ಸಮಾನ ಅನ್ನೋದು. ಬೆಳಕು ಹೋಗಲ್ಲ ಅನ್ನತ್ತಾ? ಇಲ್ಲ. ಮಣ್ಣು ನಾನು ದಲಿತನೋ ಮತ್ತೊಬ್ಬರನೋ ಅವರನ್ನು ಹೊತ್ಕೊಳ್ಳೋದಿಲ್ಲ ಅನ್ನತ್ತಾ? ಇಲ್ಲ. ನೀರು ದಲಿತನ ಗಂಟ್ಲೊಳಗೆ ನಾನು ಇಳಿಯೋದಿಲ್ಲ ಅನ್ನತ್ತಾ? ಇಲ್ಲ. ತಲೆ ಎತ್ತಿ ನೋಡಿದಾಗ ಆಕಾಶ ನಾನು ನಿನಗೆ ನೀಲಿಯಾಗಿ ಕಾಣೋದಿಲ್ಲ ಅನ್ನತ್ತಾ? ಇಲ್ಲ. ಬ್ರಹ್ಮಾಂಡ ಹೇಳಿಲ್ಲ ಸರ್. ಈ ಕಾಂಜಿ ಪಿಂಜಿ ವಾಸನೆ ಬರುವಂಥ ಹುಳಗಳು, ಭೂಮಿಗೆ ಭಾರವಾಗಿರುವಂಥ ಹುಳಗಳು ನಾಯಕರಾಗಿ ಹುಡ್ತಾರಲ್ಲ, ಇವರು ಮಾಡಿರುವಂಥದ್ದು. ನನಗೆ CM ಅವರ ಅಸಹಾಯಕ ಪರಿಸ್ಥಿತಿ ನೆನೆದು ಐ ಫೀಲ್ ಪಿಟಿ.